ಮನೆಯ ಗೃಹಿಣಿಯಾಗಿದ್ದ ರಂಜು ದಿನದ ಹಾಗೆ ಅಂದು ಕೂಡ ಬೆಳಗ್ಗೆ ಬೇಗ ಎದ್ದು ಮಕ್ಕಳನ್ನು ಸ್ಕೂಲಿಗೆ ರೆಡಿ ಮಾಡಿ ವ್ಯಾನ್ ಬಂದ ತಕ್ಷಣ ಸ್ಕೂಲಿಗೆ ಕಳುಹಿಸುತ್ತಾಳೆ. ಗಂಡನಿಗೆ ಕೆಲಸಕ್ಕೆ ಲೇಟಾಗಿತ್ತು. ಬ್ರೇಕ್ಫಾಸ್ಟ್ ತಿಂದ ಗಂಡನಿಗೆ ಟೀಯೂ ಕೊಡ್ತಾಳೆ. ಪೂಜೆ ಮಾಡುತ್ತಿದ್ದ ಅತ್ತೆ ಕೂಡ ಪೂಜೆ ಮುಗಿಸಿ ತಿಂಡಿ ತಿನ್ನಲು ಕುಳಿತು ಬಿಡುತ್ತಾರೆ. ಇನ್ನು ರಂಜು ಮಾವನಿಗೆ BP ಶುಗರ್ ಇರುವುದರಿಂದ ದಿನ ಬೆಳಗ್ಗೆ ಚಪಾತಿ ತಿನ್ನುವ ಅಭ್ಯಾಸ ಇರುತ್ತದೆ. ಹಾಗಾಗಿ 8 ಗಂಟೆಗೆಲ್ಲ ಅವರಿಗೆ ತಿಂಡಿ ತಿಂದು ಔಷಧಿ ತೆಗೆದುಕೊಳ್ಳುವ ಅಭ್ಯಾಸವೂ ಇರುತ್ತದೆ. ಟೀ ಕುಡಿತಾ ಟೇಬಲ್ ಮೇಲೆ ಕುಳಿತಿದ್ದ ರಂಜು ಗಂಡ, ಇನ್ನೂ ಸ್ನೇಹ ಎದ್ದಿಲ್ವಾ? ಗಂಟೆ 9 ಆಗಿದೆ ಎಂದು ಹೇಳುತ್ತಾನೆ. ಹೌದು ರೀ, ಇನ್ನೂ ಎದ್ದಿಲ್ಲ, ಮಲಗಿದ್ದಾಳೆ ಎಂದು ರಂಜು ಹೇಳುತ್ತಾಳೆ. ಮಲಗಲಿ ಬಿಡಪ್ಪ, ದಿನ ಅತ್ತೆ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದೇಳ್ತಾಳೆ. ತಾಯಿ ಮನೆಗೆ ಬಂದರೆ ತಾನೇ ಸ್ವಲ್ಪ ದಿನ ಆರಾಮವಾಗಿ ಇರೋದಕ್ಕೆ ಆಗುವುದು. ಅತ್ತೆ ಮನೆಯಲ್ಲಿ ಗಂಡ, ಅತ್ತೆ, ಮಾವ, ಮಕ್ಕಳು ಅಂತ ಹೇಳಿ ಸ್ವಲ್ಪ ಹೊತ್ತು ಫ್ರೀಯಾಗಿ ಇರೋದಿಲ್ಲ ಎಂದು ಅವನ ಅಮ್ಮ ಉತ್ತರಿಸುತ್ತಾರೆ. ಹಾಗಲ್ಲ ಅಮ್ಮ, ನಾವೆಲ್ಲ ತಿಂಡಿ ಮಾಡೋದು ಕೂತ್ಕೊಂಡಿದ್ದೀವಿ. ಸ್ನೇಹ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಸರಿ, ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಹೊರಡುತ್ತೇನೆ ಎಂದು ಹೇಳಿ ರಂಜು ಗಂಡ ಆಫೀಸಿಗೆ ಹೋಗುತ್ತಾನೆ. ಸಮಯ 11 ಗಂಟೆ ಆಗಿತ್ತು. ರಂಜು ನಾದಿನಿ ಆಗ ತಾನೇ ಎದ್ದು ರೂಮಿಂದ ಹೊರಗಡೆ ಬರುತ್ತಾಳೆ. ಆಗ ತಾನೇ ತಿಂಡಿ ತಿನ್ನಲು ರಂಜು ಟೇಬಲ್ ಮೇಲೆ ಕುಳಿತಿರುತ್ತಾಳೆ. ಗುಡ್ ಮಾರ್ನಿಂಗ್ ಅತ್ತಿಗೆ. ಎಲ್ಲಿ ಮನೆಯಲ್ಲಿ ಯಾರೂ ಕಾಣಿಸುತ್ತಿಲ್ಲ, ಅಣ್ಣ ಆಫೀಸಿಗೆ ಹೋದ್ನಾ ಎಂದು ನಾದಿನಿ ಕೇಳುತ್ತಾಳೆ. ಹೌದು, ಅವರು ಆಫೀಸಿಗೆ ಹೋದರು, ಅತ್ತೆ ರೂಮಲ್ಲಿದ್ದಾರೆ. ನೀವು ಕೂಡ ಫ್ರೆಶ್ ಆಗಿ ಬನ್ನಿ, ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತೀನಿ. ಇಲ್ಲ ಅತ್ತಿಗೆ, ಮೊದಲು ನನಗೆ ಒಂದು ಕಪ್ ಕಾಫಿ ಕೊಡಿ. ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ತಿನ್ನುವ ಅಭ್ಯಾಸ ನನಗಿಲ್ಲ. ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ, ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿಯಲೇಬೇಕು ಎಂದು ಹೇಳುತ್ತಾಳೆ. ಸರಿ, ನೀವು ಕಾಫಿ ತಗೊಂಡು ಅಮ್ಮನ ರೂಮಿಗೆ ಬನ್ನಿ, ನಾನು ಅಲ್ಲೇ ಇರುತ್ತೀನಿ ಎಂದು ಹೇಳಿ ತಾಯಿಯ ರೂಮಿಗೆ ಹೋಗುತ್ತಾಳೆ. ನಾದಿನಿ ಹೇಳಿದ್ದನ್ನು ಕೇಳಿ ರಂಜು ಸುಮ್ಮನೆ ನಗುಮುಖದಿಂದ ತಲೆಯನ್ನು ಬಗ್ಗಿಸಿ ತಿಂಡಿಯನ್ನು ತಿಂದು ನಾದಿನಿಗೋಸ್ಕರ ಕಾಫಿಯನ್ನು ಮಾಡಲು ಅಡುಗೆ ಮನೆಗೆ ಹೋಗುತ್ತಾಳೆ. ರಂಜುಗೆ ಒಬ್ಬಳೇ ನಾದಿನಿ. ತಿಂಗಳಿಗೆ 1 ಸಲವಾದರೂ ತನ್ನ ತಾಯಿ ಮನೆಗೆ ಸ್ನೇಹ ಬರುತ್ತಿದ್ದಳು. ಸ್ನೇಹ ತಂದೆ ತಾಯಿಗೆ ಒಬ್ಬಳೇ ಮಗಳು. ಆದುದರಿಂದ ಅವಳನ್ನು ಮುದ್ದಾಗಿ ಬೆಳೆಸಿದ್ದರು. ತಾಯಿ ಮನೆಗೆ ಬಂದಾಗಲೆಲ್ಲ ರಾಣಿಯ ಹಾಗೆ ಇದ್ದು ಹೋಗುತ್ತಿದ್ದಳು. ರಂಜು ಕೂಡ ತನ್ನ ನಾದಿನಿ ಮನೆಗೆ ಬಂದಾಗ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಳು. ತನ್ನ ನಾದಿನಿ ಅತ್ತಿಗೆಯನ್ನು ಎಷ್ಟು ಕೀಳಾಗಿ ಮಾತನಾಡಿಸಿದರೂ ಅವಳು ಮಾತ್ರ ಒಂದು ಮಾತನ್ನೂ ಮಾತನಾಡದೆ ಎಲ್ಲವನ್ನೂ ಸಹಿಸಿಕೊಂಡು ಅತ್ತೆ ಹಾಗೂ ನಾದಿನಿ ಹೇಳಿದ ಹಾಗೆಯೇ ಇರುತ್ತಿದ್ದಳು. ನಾದಿನಿ ಸ್ನೇಹ ತನ್ನ ತಾಯಿಯ ರೂಮಿನಲ್ಲಿ ಕುಳಿತು, ಅಮ್ಮ, ನಾನು ಬಂದು 8 ದಿನ ಆಯಿತು. ನಾಳೆ ನಾನು ಹೋಗಿಬಿಡುತ್ತೇನೆ. ಅದಕ್ಕೆ ಇವತ್ತು ಇಲ್ಲಿಗೆ ನನ್ನ ಫ್ರೆಂಡ್ಸ್ ಬರುತ್ತಿದ್ದಾರೆ. ನನ್ನನ್ನು ಮಾತನಾಡಿಸಿಕೊಂಡು ಹೋಗೋದಕ್ಕೆ. ನಾನು ಅತ್ತೆ ಮನೆಗೆ ಹೋದರೆ ಮತ್ತೆ ಇಲ್ಲಿಗೆ ಬರೋದಕ್ಕೆ 1 ತಿಂಗಳಾಗುತ್ತೆ. ಅವರನ್ನ ಈ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಮಧ್ಯಾಹ್ನದ ಊಟ ಮಾಡಿ ಸಂಜೆ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಎಂಗೇಜ್ಮೆಂಟ್ ಪಾರ್ಟಿ ಇದೆ. ಹಾಗೆ ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿ ಬರುತ್ತೇನೆ. ನೀನು ಅತ್ತಿಗೆಗೆ ಹೇಳಿ ನನ್ನ ಫ್ರೆಂಡ್ಸ್ಗೋಸ್ಕರ ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ಹಾಗೂ ಪಾಯಸ ಮಾಡೋದಕ್ಕೆ ಹೇಳು. ನಾನು ಹೇಳಿದರೆ ಚೆನ್ನಾಗಿರಲ್ಲ ಎಂದು ಹೇಳುತ್ತಾಳೆ. ಏನು ಹೀಗೆ ಹೇಳುತ್ತಾ ಇದ್ದೀಯ ನೀನು? ನೀನು ಈ ಮನೆ ಮಗಳು, ಅವಳು ಈ ಮನೆ ಸೊಸೆ. ನೀನು ಹೇಳಿದ ಹಾಗೆ ಅವಳು ಕೇಳಲೇಬೇಕು. ನಾನೇ ಹೇಳಬೇಕು ಅಂತೇನಿಲ್ಲ. ಇಲ್ಲಮ್ಮ, ನಾನು ಹೇಳೋದಿಲ್ಲ, ನೀನೇ ಹೇಳಿ ಮಾಡಿಸು ಎಂದು ಹೇಳುತ್ತಾಳೆ. ಸರಿ ಬಿಡು, ನಾನೇ ಹೇಳುತ್ತೀನಿ ಎಂದು ತಾಯಿ ಮಗಳು ರೂಮಿನಲ್ಲಿ ಕುಳಿತು ಮಾತನಾಡುತ್ತಿರುವುದನ್ನು ಕಾಫಿ ಮಾಡಿಕೊಂಡು ನಾದಿನಿಗೆ ತಂದ ರಂಜು ಕೇಳಿಸಿಕೊಳ್ಳುತ್ತಾಳೆ. ಇಬ್ಬರ ಮಾತನ್ನು ಕೇಳಿ ರಂಜು, ಇವರಿಗೆ ಎಷ್ಟು ಮಾಡಿದರೂ ನಮ್ಮನ್ನು ಕೀಳಾಗಿ ನೋಡುವುದನ್ನು ಬಿಡಲ್ಲ. ಇವಳು ಮನೆಗೆ ಬಂದಾಗಲೆಲ್ಲ ನನ್ನ ಸ್ವಂತ ತಂಗಿ ಹಾಗೆ ನೋಡಿಕೊಳ್ಳುತ್ತೀನಿ. ಆದರೆ ಇವರು ಮಾತ್ರ ಅವರ ಬುದ್ಧಿನ ತೋರಿಸಿಬಿಡುತ್ತಾರೆ. ಅತ್ತೆ ಯಾವತ್ತೂ ತಾಯಿಯಾಗೋಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಏನೂ ಮಾತನಾಡದೆ ತನ್ನ ನಾದಿನಿಗೆ ತಂದಿದ್ದ ಕಾಫಿಯನ್ನು ಕೊಟ್ಟು ಬರುತ್ತಾಳೆ. ಕಾಫಿಯನ್ನು ಕುಡಿದ ತನ್ನ ನಾದಿನಿ ಕಪ್ಪನ್ನು ಇಡಲು ಅಡುಗೆ ಮನೆಗೆ ಹೋಗುತ್ತಾಳೆ. ಕೈ ಜಾರಿ ಕಪ್ ಕೆಳಗೆ ಬಿದ್ದು ಒಡೆದು ಹೋಗುತ್ತದೆ. ಕಪ್ ಒಡೆದ ತಕ್ಷಣ ರಂಜು ನಾದಿನಿ ಹೊರಗಡೆ ಬಂದು ಬಿಡುತ್ತಾಳೆ. ಪಾತ್ರೆಯನ್ನು
ಇಯುತ್ತಾ ಅಲ್ಲೇ ನಿಂತಿದ್ದ ರಂಜು ಹಿಂದೆ ತಿರುಗಿ ನೋಡಿದರೆ ಕಪ್ ಕೆಳಗೆ ಬಿದ್ದು ಒಡೆದು ಹೋಗಿತ್ತು. ಅಷ್ಟರಲ್ಲಿ ತನ್ನ ಅತ್ತೆ ಅಲ್ಲಿಗೆ ಬಂದು, ಏನಮ್ಮ ಇದು, ಏನು ಬಿತ್ತು ಎಂದು. ಒಂದು ಕೆಲಸನೂ ನೆಟ್ಟಗೆ ಮಾಡಲ್ಲ, ಅದು ಕಪ್ಪು ಕೆಳಗೆ ಬಿತ್ತು ಅತ್ತೆ. ಗಮನ ಎಲ್ಲಿರುತ್ತೆ ನಿನಗೆ? ಪಾತ್ರೆ ತೊಳೆಯುವಾಗ ಗಾಜಿನ ಪಾತ್ರೆನೆಲ್ಲ ಸೈಡಲ್ಲಿಟ್ಟು ತೊಳಿಬೇಕು ಅನ್ನೋ ಪರಿಜ್ಞಾನ ಇಲ್ಲವಾ ನಿನಗೆ? ದಿನ ಏನಾದರೂ ಒಂದು ಡ್ಯಾಮೇಜ್ ಮಾಡುತ್ತಾನೇ ಇರ್ತೀಯ. ಏನು ಹಣೆಬರಹನೋ ನಮ್ದು. ನೋಡು ನನ್ನ ಮಗಳು ಅತ್ತೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬದುಕುತ್ತಿದ್ದಾಳೆ ಅಂತ ಹೇಳಿ ಎಂದು ಹೇಳುತ್ತಾರೆ ಅತ್ತೆ. ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಮತ್ಯಾರು ಮಾಡಿದ್ರು? ಇದನ್ನು ನನ್ನ ಮಗಳು ಮಾಡಿದ್ಲು ಅಂತ ಹೇಳ್ತಿದ್ದೀಯೇನೋ? ಅಡುಗೆ ಮನೆಯಲ್ಲಿ ನೀನೇ ತಾನೇ ಇರೋದು? ಪಾತ್ರೆ ಯಾರು ತೊಳಿತಾ ಇರೋದು? ನೀನಾ ನನ್ನ ಮಗಳ ಎಂದು ಅವರು ಗದರಿಸುತ್ತಾರೆ. ಅತ್ತೆ, ನಾನು ಹೇಳಿದ್ದು ಆ ರೀತಿಯಲ್ಲ ಅತ್ತೆ. ಮುಚ್ಚು ಬಾಯಿ. ಸಾಕು ನಿನ್ನ ನಾಟಕ. ಎಲ್ಲ ನನಗೆ ಗೊತ್ತು. ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ, ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ಮಾಡು. ನಿನ್ನ ಮಾವನ ಕೈಯಲ್ಲಿ ಚಿಕನ್ ತರಿಸ್ತೀನಿ, ಜೊತೆಗೆ ಪಾಯಸ ಕೂಡ ಮಾಡು. ನನ್ನ ಮಗಳ ಫ್ರೆಂಡ್ಸ್ ಬರ್ತಿದ್ದಾರೆ ಇವತ್ತು ಎಂದು ಹೇಳಿದರು. ತನ್ನ ಅತ್ತೆ ಈ ರೀತಿಯಲ್ಲಿ ಮಾತನಾಡಿದ್ದನ್ನು ಕಂಡು ರಂಜು ದುಃಖವನ್ನು ತಡೆಯಲಾಗದೆ ಕಣ್ಣೀರು ಹಾಕುತ್ತಾ ಸರಿ ಅತ್ತೆ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾಳೆ. ಮನೆಯಲ್ಲಿ ಯಾರು ಏನು ಮಾಡಿದರೂ ಅತ್ತೆ ಮಾತ್ರ ಸೊಸೆಯದೇ ತಪ್ಪು ಎನ್ನುತ್ತಿದ್ದರು. ಇದನ್ನೆಲ್ಲ 1 ವರ್ಷದಿಂದ ನೋಡಿ ನೋಡಿ ತನ್ನ ಸೊಸೆಗೂ ಸಾಕಾಗಿ ಹೋಗಿತ್ತು. ಇನ್ನು ರಂಜು ಗಂಡ ಕೆಲಸಕ್ಕೆಂದು ಬೆಳಗ್ಗೆ ಹೋದರೆ ಮತ್ತೆ ಸಂಜೆ ಬರುತ್ತಿದ್ದ. ಗಂಡನಿಗೆ ಮನೆಯಲ್ಲಿ ಹೆಂಡತಿ ಪಡುತ್ತಿದ್ದ ಕಷ್ಟ ಅರ್ಥವಾಗುತ್ತಿರಲಿಲ್ಲ. ದಿನೇ ದಿನೇ ಅವಳು ಪಡುತ್ತಿದ್ದ ಕಷ್ಟವನ್ನು ಗಂಡನ ಬಳಿ ಹೇಳಿಕೊಳ್ಳಬೇಕು ಎನಿಸುತ್ತಿತ್ತು. ಆದರೆ ಗಂಡನಿಗೆ ಹೆಂಡತಿಯ ಮಾತನ್ನು ಕೇಳುವಷ್ಟು ತಾಳ್ಮೆ ಇರಲಿಲ್ಲ. ಎಷ್ಟೋ ಸಲ ಮನೆಯಲ್ಲಿ ನಡೆಯುವ ವಿಷಯವನ್ನೆಲ್ಲ ಗಂಡನ ಬಳಿ ಹೇಳಿಕೊಳ್ಳಬೇಕು ಎಂದಾಗಲೆಲ್ಲ ಗಂಡ ಬಾಯಿ ಮುಚ್ಚಿಸಿಬಿಡುತ್ತಿದ್ದ. ಏಕೆಂದರೆ ಗಂಡನಿಗೆ ತನ್ನ ತಾಯಿಯನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ಮನೆಯಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ಅವನಿಗೆ ಗೊತ್ತಿತ್ತು. ಆದರೂ ಏನೂ ಗೊತ್ತಿಲ್ಲದ ಹಾಗೆಯೇ ಸುಮ್ಮನೆ ಇರುತ್ತಿದ್ದ. ಗಂಡನೇ ಸರಿಯಿಲ್ಲ ಅಂದ ಮೇಲೆ ನಾನು ಏನು ಮಾಡೋದಕ್ಕಾಗುತ್ತೆ ಎಂದು ಮನೆಯಲ್ಲಿ ಏನೇ ನಡೆದರೂ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು. ಅತ್ತೆ ಹೇಳಿದ ಹಾಗೆಯೇ ಅಂದು ಬಿರಿಯಾನಿ ಮಾಡುತ್ತಾಳೆ. ಮಧ್ಯಾಹ್ನದ ಊಟಕ್ಕೆ ನಾದಿನಿಯ ಸ್ನೇಹಿತರೂ ಬರುತ್ತಾರೆ. ನಾದಿನಿಯ ಸ್ನೇಹಿತರು ಮನೆಗೆ ಬಂದಿರುವ ಕಾರಣ ನಾದಿನಿ ತನ್ನ ಅತ್ತಿಗೆಗೆ ಜ್ಯೂಸ್ ಮಾಡಲು ಹೇಳುತ್ತಾಳೆ. ಮೊದಲೇ ಬೆಳಿಗ್ಗೆ ತನ್ನ ನಾದಿನಿ ಮಾಡಿದ ಕೆಲಸಕ್ಕೆ ಹೇಳಿಕೊಳ್ಳಲಾಗದಷ್ಟು ಕೋಪ ಇದ್ದರೂ ತನ್ನ ನಾದಿನಿ ಹೇಳಿದ ಕೆಲವೊಂದು ತಿಂಡಿಗಳನ್ನು ಅವಳ ಸ್ನೇಹಿತರಿಗೆ ಮಾಡಿಕೊಂಡು ಬರುತ್ತಾಳೆ. ಅಷ್ಟರಲ್ಲಿ ರಂಜು ಮಕ್ಕಳು ಕೂಡ ಸ್ಕೂಲಿನಿಂದ ಮನೆಗೆ ಬರುತ್ತಾರೆ. ಮಕ್ಕಳು ಮನೆಗೆ ಬಂದ ಮೇಲೆ ಅವರಿಗೆ ಊಟ ಕೊಡಬೇಕು, ಮಕ್ಕಳನ್ನು ಕೂಡ ನೋಡಬೇಕು. ಆದರೆ ಅತ್ತೆ ಹಾಗೂ ನಾದಿನಿ ಕುಂತಲ್ಲಿಯೇ ಇಲ್ಲಸಲ್ಲದ ತಿಂಡಿಗಳನ್ನು ಸ್ನೇಹಿತರಿಗಾಗಿ ಆರ್ಡರ್ ಮಾಡುತ್ತಿದ್ದರು. ಅಂದು ಮನೆಯ ಸೊಸೆಯಾದ ರಂಜುಗೆ ಮನೆಯಲ್ಲಿ ಕೆಲಸ ಹೆಚ್ಚಾಗಿತ್ತು. ತನ್ನ ನಾದಿನಿ ಮನೆಗೆ ಬಂದಾಗಲೆಲ್ಲ ಮನೆಯ ಸೊಸೆಗೆ ಕೆಲಸ ಜಾಸ್ತಿಯೇ ಇರುತ್ತಿತ್ತು. ಆದರೆ ರಂಜು ಮಾತ್ರ ಮನೆಯ ಸೊಸೆಯಾಗಿ ತನ್ನ ಎಲ್ಲ ಕೆಲಸ ನಾನೇ ಮಾಡಬೇಕು ಎಂದು ತಿಳಿದುಕೊಂಡು ಎಲ್ಲವನ್ನೂ ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಆದರೆ ಅತ್ತೆ ಮಾತ್ರ ಯಾವತ್ತೂ ಸೊಸೆಯನ್ನು ಮಗಳಾಗಿ ನೋಡಲೇ ಇಲ್ಲ. ಸೊಸೆಯಾಗಿ ಬಂದ ದಿನದಿಂದ ಇಲ್ಲಿಯವರೆಗೂ ರಂಜು ಪಡುತ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ. ಒಂದು ಕಡೆ ತನ್ನ ಅತ್ತೆ ಮಗಳಿಗೆ ಕೊಡುತ್ತಿದ್ದ ಮರ್ಯಾದೆ ತನ್ನ ಸೊಸೆಗೆ ಕೊಡುತ್ತಿರಲಿಲ್ಲ. ಅಂದು ರಂಜಿಗೆ ಆಯಾಸ ಹೆಚ್ಚಾಗಿ ಎಲ್ಲರಿಗೂ ಊಟವನ್ನು ಕೊಟ್ಟು ತಾನೂ ಸ್ವಲ್ಪ ಹೊತ್ತು ಮಲಗಲು ರೂಮಿಗೆ ಹೋಗುತ್ತಾಳೆ. ಆದರೆ ರೂಮಿನಲ್ಲಿ ತನ್ನ ಕಬೋರ್ಡಿನಲ್ಲಿ ಬಟ್ಟೆಗಳೆಲ್ಲ ಕೆಳಗೆ ಬಿದ್ದಿತ್ತು. ಅದನ್ನು ನೋಡಿ ರಂಜು ಗಾಬರಿಯಿಂದ ಏನಾಯಿತು, ಯಾಕೆ ಈ ರೀತಿ ಬಟ್ಟೆಯೆಲ್ಲ ಕೆಳಗೆ ಬಿದ್ದಿದೆ, ಮಕ್ಕಳೇನಾದರೂ ಈ ರೀತಿ ಮಾಡಿದ್ದಾರಾ ಎಂದು ಹೇಳಿ ಕಬೋರ್ಡು ತೆಗೆದು ನೋಡಿದರೆ ಇಷ್ಟು ದಿನದಿಂದ ಜೋಪಾನವಾಗಿ ಇಟ್ಟಿದ್ದ ತನ್ನ ತಾಯಿ ಮನೆಯ ಸೀರೆ ಹಾಗೂ ಒಂದು ಗೌನ್ ಕಾಣೆಯಾಗಿತ್ತು. ಅಲ್ಲಿಗೆ ರಂಜಿಗೆ ಅರ್ಥವಾಗಿತ್ತು, ಇದೆಲ್ಲ ತನ್ನ ನಾದಿನಿಯ ಕೆಲಸ ಎಂದು. ರಂಜು ಬಳಿಯಿದ್ದ ಆ ಸೀರೆ ತನ್ನ ತಾಯಿಯ ನೆನಪಿನ ಸೀರೆಯಾಗಿ ಇಟ್ಟುಕೊಂಡಿದ್ದಳು.
ಏನಾದರೂ ಮನೆಯಲ್ಲಿ ವಿಶೇಷ ಇದ್ದಾಗ ಮಾತ್ರ ಆ ಸೀರೆಯನ್ನು ಉಡುತ್ತಿದ್ದಳು. ಏಕೆಂದರೆ ತನ್ನ ತಾಯಿ ತೀರಿಕೊಂಡು ಕೇವಲ 3 ತಿಂಗಳಾಗಿರುತ್ತದೆ. ಹಾಗಾಗಿ ತನ್ನ ತಾಯಿಯ ಸೀರೆಯನ್ನು ಯಾರಿಗೂ ಕೊಡುತ್ತಿರಲಿಲ್ಲ. ತಾಯಿಯಿಲ್ಲದವರಿಗೆ ಗೊತ್ತು ತಾಯಿಯ ವಸ್ತುಗಳು ಎಷ್ಟು ಮುಖ್ಯವಾದದ್ದು ಎಂದು. ಹಾಗಾಗಿ ತಾಯಿ ಕೊಟ್ಟ ಆ ಸೀರೆಯನ್ನು ಜೋಪಾನವಾಗಿ ಇಟ್ಟಿದ್ದಳು. ಅವಳು ಕೋಪದಿಂದ ರೂಮಿನಿಂದ ಹೊರಗಡೆ ಬರುತ್ತಾಳೆ. ಅಷ್ಟರಲ್ಲಿ ತನ್ನ ನಾದಿನಿ ಸ್ನೇಹಿತರ ಜೊತೆ ಎಂಗೇಜ್ಮೆಂಟ್ ಪಾರ್ಟಿ ಎಂದು ಹೋಗಿಬಿಟ್ಟಿರುತ್ತಾಳೆ. ತನ್ನ ಅತ್ತೆ ಹಾಲಿನಲ್ಲಿ ಕುಳಿತಿರುತ್ತಾರೆ. ಇನ್ನು ಎಷ್ಟಾದರೂ ತಾಯಿ ಮಗಳು ಒಂದೇ. ಮಗಳು ಬಂದ ಮೇಲೆ ಮಾತನಾಡೋಣ ಎಂದು ಸುಮ್ಮನಾಗಿ ಬಿಡುತ್ತಾಳೆ. ರಾತ್ರಿ 9 ಗಂಟೆಯಾಗಿತ್ತು. ಪಾರ್ಟಿ ಮುಗಿಸಿ ಮಗಳು ಮನೆಗೆ ಬರುತ್ತಾಳೆ. ರಂಜು ತಾಯಿಯ ಸೀರೆಯನ್ನು ಮಗಳು ಹಾಕಿಕೊಂಡಿರುವುದನ್ನು ನೋಡಿ ರಂಜಿಗೆ ತಡೆದುಕೊಳ್ಳಲಾಗದಷ್ಟು ಕೋಪ ಬರುತ್ತದೆ. ಏನಾದರೂ ಆಗಲಿ ಇವತ್ತು ಮಾತನಾಡಲೇಬೇಕು ಎಂದು ಹೇಳಿ, ಏನಿದು ಸ್ನೇಹ, ನನಗೊಂದು ಮಾತು ಹೇಳಿದಿದ್ದರೆ ಬಟ್ಟೆನ ನಾನೇ ಎತ್ತಿಕೊಡುತ್ತಿದ್ದೆನಲ್ಲ. ನೀನು ಬಟ್ಟೆ ತಗೊಂಡಿರುವುದು ಕೂಡ ಒಂದು ಮಾತು ಹೇಳಲಿಲ್ಲ. ನನ್ನತ್ರ ಯಾಕೆ ಅತ್ತಿಗೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ಅದರಲ್ಲಿ ತಪ್ಪೇನಿದೆ? ನೋಡು ಸ್ನೇಹ, ಅದು ನನ್ನ ತಾಯಿಯ ಸೀರೆ. ಇಷ್ಟು ದಿನದಿಂದ ನಾನು ಅದನ್ನು ಜೋಪಾನವಾಗಿ ಇಟ್ಟಿದ್ದೆ ನನ್ನ ಕಬೋರ್ಡಿನಲ್ಲಿ. ನೀನು ಯಾವ ಬಟ್ಟೆ ಬೇಕಾದರೂ ಎತ್ತುಕೋ, ಆದರೆ ಇನ್ಮೇಲೆ ಈ ಸೀರೆನ ಮಾತ್ರ ಮುಟ್ಟಬೇಡ ಎಂದು ಹೇಳುತ್ತಾಳೆ. ಆಗ ಅತ್ತೆ, ಏನಮ್ಮ ನನ್ನ ಮಗಳು ಕಳ್ಳಿನಾ? ಈ ರೀತಿಯೆಲ್ಲ ಮಾತನಾಡುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಅತ್ತೆ, ನಾನೇನು ಮಾತನಾಡುತ್ತಿದ್ದೀನಿ? ನೀವೇನು ಮಾತನಾಡುತ್ತಾ ಇದ್ದೀರಾ? ಯಾವಾಗ ನೋಡಿದರೂ ನಾನು ಮಾತನಾಡುವುದರಲ್ಲಿ ತಪ್ಪು ಹುಡುಕುತ್ತಾನೇ ಇರುತ್ತೀರಾ? ತಪ್ಪು ಮಾಡಿರುವವರನ್ನ ಬುದ್ಧಿ ಹೇಳೋದನ್ನು ಬಿಟ್ಟು ನನ್ನ ಮೇಲೆ ಯಾಕೆ ರೇಗಾಡುತ್ತಾ ಇದ್ದೀರಾ ಎಂದು ಕೇಳುತ್ತಾಳೆ. ಓಹೋ, ನನ್ನ ಮಗಳು ಏನಂತ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ ಅಂತ ಇಷ್ಟು ದೊಡ್ಡ ಅಪವಾದನ ನೀನು ನನ್ನ ಮಗಳ ಮೇಲೆ ಹಾಕುತ್ತಿರುವುದು ಎಂದು ಕೇಳುತ್ತಾರೆ. ಅತ್ತೆ, ಏನು ಮಾತನಾಡುತ್ತಿದ್ದೀರಾ ನೀವು? ಅಪವಾದ ಅಂತ ನಾನು ಹೇಳಿದ್ದೀನಾ? ನಿಮ್ಮ ಮಗಳು ನನ್ನನ್ನು ಕೇಳದೆ ನನ್ನ ಸೀರೆ ತಗೊಂಡಿದ್ದಾಳೆ. ಯಾಕೆ ಹೀಗೆ ಮಾಡಿದೆ ಅಂತ ಮಗಳನ್ನು ಕೇಳುವುದನ್ನು ಬಿಟ್ಟು ನನಗೆ ಬೈತಾ ಇದ್ದೀರಾ ಎಂದು ಹೇಳುತ್ತಾಳೆ. ನೋಡು, ಈ ಮನೆಯಲ್ಲಿ ಭೇದ ಭಾವ ಮಾಡಬೇಡ. ನಿನ್ನ ಬಟ್ಟೆ ಅವಳು ಹಾಕುವುದರಲ್ಲಿ ತಪ್ಪೇನಿದೆ? ತಪ್ಪು ಅಂತ ನಾನು ಹೇಳುತ್ತಿಲ್ಲ ಅತ್ತೆ. ಇನ್ನೇನು ಹೇಳುತ್ತಾ ಇದ್ದೀಯಾ ನೀನು ಎಂದು ಹೇಳಿ ಅತ್ತೆ ಜೋರಾಗಿ ಮಾತನಾಡುತ್ತಾ ಇರುವುದನ್ನು ಆಗ ತಾನೇ ಕೆಲಸದಿಂದ ಮನೆಗೆ ಬಂದ ಅವಳ ಗಂಡ ಕೇಳಿಸಿಕೊಂಡು, ಅಮ್ಮ ಏನಾಯಿತು? ಯಾಕೆ ಮನೆಯಲ್ಲಿ ಇಷ್ಟು ಜೋರಾಗಿ ಕಿರಿಚಿಕೊಂಡು ಮಾತನಾಡುತ್ತಿದ್ದೀರಾ? ಅಕ್ಕಪಕ್ಕದವರೆಲ್ಲ ಕೇಳಿಸಿಕೊಳ್ಳುತ್ತಿದ್ದಾರೆ. ಏನಾಯಿತು ಅಂತ ಹೇಳಿ ಈ ರೀತಿ ಜಗಳ ಆಡುತ್ತಿದ್ದೀರಾ ಎಂದು ಕೇಳುತ್ತಾನೆ. ನೋಡಪ್ಪ, ನಿನ್ನ ತಂಗಿ ನಿನ್ನ ಹೆಂಡತಿ ಬಟ್ಟೆ ಹಾಕಿಕೊಂಡು ಬಿಟ್ಟಿದ್ದಾಳೆ ಅಂತ ನಿನ್ನ ಹೆಂಡತಿ ಎಷ್ಟು ಜಗಳ ಮಾಡುತ್ತಿದ್ದಾಳೆ. ನಿನ್ನ ಹೆಂಡತಿ ನನ್ನ ಮಗಳು ಕಳ್ಳಿ ಅನ್ನೋ ರೀತಿ ಮಾತನಾಡುತ್ತಿದ್ದಾಳೆ ಎಂದು ಮಗನಿಗೆ ಹೇಳುತ್ತಾರೆ. ಅತ್ತೆ, ನಿಮ್ಮ ಮಗಳು ಕಳ್ಳಿ ಅಂತ ನಾನು ಹೇಳಲಿಲ್ಲ. ಸುಮ್ಮನೆ ಇಲ್ಲದೇ ಇರೋ ಅಪವಾದಗಳನ್ನು ಹಾಕಬೇಡಿ. ನಿಮ್ಮ ಮಗಳನ್ನ ನಾನು ಯಾವತ್ತೂ ನಾದಿನಿ ರೀತಿ ನೋಡೇ ಇಲ್ಲ. ಅವಳನ್ನು ನಾನು ನನ್ನ ಸ್ವಂತ ತಂಗಿ ಹಾಗೆ ನೋಡಿಕೊಂಡಿದ್ದೀನಿ. ಮನೆಗೆ ಬಂದಾಗಲೆಲ್ಲ ಹೊಸ ಬಟ್ಟೆಯಿಂದ ಹಿಡಿದು ಅವಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೊಟ್ಟಿದ್ದೀನಿ. ನನ್ನ ಮನಸ್ಸಿನಲ್ಲಿ ಆ ರೀತಿ ಇದ್ದಿದ್ದರೆ ನಾನು ಅದನ್ನೆಲ್ಲ ಯಾಕೆ ಮಾಡುತ್ತಿದ್ದೆ? ಬೆಳಗ್ಗೆ ನಿಮ್ಮ ಮಗಳು ಮಾಡಿದ ತಪ್ಪಿಗೆ ನೀವು ನನ್ನನ್ನು ಬೈದಿದ್ದೀರಿ. ನಿಮಗೆಲ್ಲ ಗೊತ್ತಿತ್ತು. ಆದರೂ ನಿಮ್ಮ ಮಗಳಿಗೆ ನೀವು ಸಪೋರ್ಟ್ ಮಾಡಿದ್ದೀರಿ. ಯಾಕೆ? ನಿಮ್ಮ ಮನೆಯಲ್ಲಿ ನಿಮ್ಮ ಕಷ್ಟ ಸುಖಕ್ಕೆಲ್ಲ ನಿಮ್ಮ ಮಗಳೇ ಆಗ್ತಿದ್ದಾಳಾ? ಪ್ರತಿಯೊಂದು ವಿಷಯಕ್ಕೂ ನನ್ನ ಮಗಳು ಅಂತ ಹೇಳುತ್ತಾ ಇರುತ್ತೀರಲ್ಲ. ಈ ಮನೆಯಲ್ಲಿ ಯಾರು ಏನೇ ಅಂದರೂ ಎಲ್ಲವನ್ನೂ ಸಹಿಸಿಕೊಂಡು ಕತ್ತೆ ರೀತಿ ದುಡಿತಾ ಇರೋದು ನಾನು. ನೀವು ಮಗಳಿಗೆ ಕೊಡುವ ಮರ್ಯಾದೆ ಸೊಸೆಗೆ ಕೊಡಲ್ಲ. ನಿಮ್ಮ ಮಗಳು ಕೂಡ ಬೇರೆಯವರ ಮನೆ ಸೊಸೆ ಅನ್ನೋದನ್ನು ಮರೆತು ಹೋಗಬೇಡಿ. ದೊಡ್ಡವರಾಗಿ ಇದು ನಿಮಗೆ ಸರಿ ಅನ್ನಿಸುತ್ತಾ ಎಂದು ಅತ್ತೆಯ ಎದುರು ಮಾತನಾಡುತ್ತಾಳೆ. ನೋಡಪ್ಪ, ನಿನ್ನ ಮುಂದೆ ನಿನ್ನ ಹೆಂಡತಿ ಇಷ್ಟೆಲ್ಲ ಮಾತನಾಡುತ್ತಾಳೆ. ಅಮ್ಮ, ಅವಳು ಮಾತನಾಡುವುದರಲ್ಲಿ ತಪ್ಪೇನಿದೆ? ಏನಾದರೂ ತಪ್ಪಿದ್ದರೆ ಹೇಳು, ನಾನೇ ಮಾತನಾಡುತ್ತೀನಿ. ಅವಳು ನಮ್ಮನ್ನೇ ನಂಬಿಕೊಂಡು ಬಂದಿರೋದು. ಅವಳನ್ನ ಮಗಳಾಗಿ ನೋಡೋದು ನಿನ್ನ ಕರ್ತವ್ಯ. ಅದನ್ನು ಬಿಟ್ಟು ಮಗಳು ಅಂತ ಅವಳನ್ನ ಕೀಳಾಗಿ ನೋಡಿದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀನು ಯೋಚನೆ ಮಾಡು. ಎಲ್ಲರನ್ನೂ ಬಿಟ್ಟು ನಮ್ಮ ಮನೆಗೆ ಬಂದು ದುಡಿತಾ ಇದ್ದಾಳೆ ಅವಳು. ಆದರೆ ನಾವು ಕೊಡ್ತಾ ಇರೋದು ಮರ್ಯಾದೆ ಇದೇನಾ ಅವಳಿಗೆ? ನಮ್ಮನ್ನ ನಂಬಿಕೊಂಡು ಇಲ್ಲಿರೋದು. ಅವಳನ್ನ ನಾವು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳದೇ ಇದ್ದರೆ ನಿನಗೆ ಮಗಳು ಹೇಗೆ ಸ್ವಂತನೋ ಸೊಸೆ ಕೂಡ ಹಾಗೆ ಅಲ್ಲವಾ? ವಯಸ್ಸಾದ ಮೇಲೆ ನಮ್ಮ ಕಷ್ಟ ಕಾಲಕ್ಕೆ ಆಗೋದು ಸೊಸೆ.
ಹಾಗಂತ ಹೇಳಿ ನಿನ್ನ ಮಗಳನ್ನು ನಾನು ಕೀಳಾಗಿ ನೋಡುತ್ತಿಲ್ಲ. ಅವಳು ಹೆಣ್ಣೆ, ನೀನು ಹೆಣ್ಣೆ, ನನ್ನ ಹೆಂಡತಿ ಕೂಡ ಹೆಣ್ಣೆ. ಮತ್ತೆ ಯಾಕೆ ಈ ರೀತಿ ಭಾವ ಮಾಡುತ್ತೀಯಾ? ಈ ಮನೆಗೆ ಸೊಸೆಯಾಗಿ ಅವಳ ಕರ್ತವ್ಯವನ್ನು ಅವಳು ಮಾಡುತ್ತಿದ್ದಾಳೆ. ಇನ್ನು ಅತ್ತೆಯಾಗಿ ನಿನ್ನ ಕರ್ತವ್ಯವನ್ನು ನೀನು ಮರೆತು ಬಿಟ್ಟಿದ್ದೀಯ. ಗೊತ್ತಿಲ್ಲದೆ ಅವಳು ಏನಾದರೂ ತಪ್ಪು ಮಾಡಿದ್ದರೆ ಅವಳನ್ನು ಅರ್ಥ ಮಾಡಿಸು. ಅದನ್ನು ಬಿಟ್ಟು ಪ್ರತಿಯೊಂದು ವಿಷಯದಲ್ಲೂ ಜಗಳ ಮಾಡುತ್ತಾ ಇದ್ದರೆ ಮನಸ್ಸುಗಳಲ್ಲಿ ಬಿರುಕು ಉಂಟಾಗುತ್ತದೆ. ಅಮ್ಮ, ನೀವಿಬ್ಬರು ಜಗಳ ಮಾಡುತ್ತಿದ್ದನ್ನು ನಾನು ಹೊರಗಡೆನೇ ನಿಂತು ಕೇಳಿಸಿಕೊಳ್ಳುತ್ತಿದ್ದೆ. ನೋಡಮ್ಮ, ಜೀವನ ಸಾಗಿಸಬೇಕೆಂದರೆ ಸರಿ ತಪ್ಪನ್ನು ಸರಿಸಮಾನವಾಗಿ ನೋಡಿ ಮಾತನಾಡುವುದರಿಂದ ಎಲ್ಲವೂ ಸರಿ ಹೋಗುತ್ತೆ. ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ. ಅದು ಹೆಂಡತಿಯಾಗಲಿ ಅಥವಾ ತಂಗಿನೇ ಆಗಲಿ, ತಾಯಿಯಾದರೂ ತಪ್ಪು ತಪ್ಪೇ. ನಾನು ನಿನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ. ಮನೆಯಲ್ಲಿ ಇಂತಹ ತಪ್ಪುಗಳು ನಡೆದಾಗ ನಾನು ಮಾತನಾಡಲೇಬೇಕು. ಇಲ್ಲದೇ ಇದ್ದರೆ ಸಂಬಂಧಗಳು ಮುರಿದು ಹೋಗುತ್ತೆ ಎಂದು ಹೇಳಿ ಸುಮ್ಮನೆ ರೂಮಿಗೆ ಹೋಗಿಬಿಡುತ್ತಾನೆ. ತನ್ನ ಮಗ ಯಾವತ್ತೂ ತಾಯಿಯ ಮುಂದೆ ನಿಂತು ಮಾತನಾಡುತ್ತಿರಲಿಲ್ಲ. ಅಂತಹ ಮಗ ಇಂದು ತಾಯಿಯ ಮುಂದೆ ನಿಂತು ಮಾತನಾಡಿದ್ದಾನೆ ಎಂದರೆ ನನ್ನಲ್ಲಿ ತಪ್ಪಿರಬಹುದು ಎಂದು ತಾಯಿಗೆ ಅರಿವಾಗುತ್ತದೆ. ಸೊಸೆಯ ಬಳಿ ಹೋಗಿ, ನೋಡು ರಂಜು, ಏನೋ ಆಗೋದು ಆಗೋಯ್ತು, ಬಾ ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡೋಣ ಎಂದು ಹೇಳಿ ಮಗಳು ಹಾಗೂ ಸೊಸೆಯ ಜೊತೆ ಕುಳಿತು ಎಲ್ಲರೂ ಸೇರಿ ಸಂತೋಷದಿಂದ ಊಟ ಮಾಡುತ್ತಾರೆ. ಸ್ನೇಹಿತರೆ, ಇಂದಿನ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಸುಂದರವಾದ ಕಥೆಯೊಂದಿಗೆ ಮತ್ತೆ ಸಿಗೋಣ.